ಹಾಯ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆನೇ ಲೆಮನ್ ಗ್ರಾಸ್ ಜ್ಯೂಸ್ ಕುಡಿತಾ ಇದ್ದೀನಿ, ಮಜ್ಜಿಗೆ ಹುಲ್ಲಿನ ಜ್ಯೂಸ್. ಯಾಕಪ್ಪ ಅಂದರೆ ಈಗ ಬೇಸಿಗೆ ಬಿಸಿಲು ಏರ್ತಾ ಇದೆ. ಬಿಸಿಲಿನಿಂದ ಪಿತ್ತ ಜಾಸ್ತಿ ಆಗುತ್ತೆ. ಆ ಪಿತ್ತ ಶಮನಕಾರಿ ಇದು ಲೆಮನ್ ಗ್ರಾಸು. ಹಾಗಾಗಿ ಅದ್ರ ಜ್ಯೂಸನ್ನ ವಾರಕ್ಕೊಮ್ಮೆ ಆಗಲಿ ಅಥವಾ ವಾರಕ್ಕೆ 2 ಸರಿ ಆಗಲಿ ಕುಡಿದ್ರೆ ಒಳ್ಳೆಯದು. ಇದರಿಂದ ತಂಬಳಿ ಕೂಡ ಮಾಡ್ತಾರೆ. ಅದೇ ರೀತಿ ಚಾಗೂ ಕೂಡ ನಾವು ಡೈಲಿ ಮಾಡೋ ಚಾಗೂ ಕೂಡ ಈ ಗ್ರಾಸನ್ನ ಕಟ್ ಮಾಡಿ ಚಹಾ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಚಹಾ ಮಾಡಿಕೊಂಡ್ರೆ ಲೆಮನ್ ಗ್ರಾಸ್ ಚಹಾ ಒಳ್ಳೆ ಪರಿಮಳ ಕೂಡ ಇರುತ್ತೆ. ಚಹಾ ಅದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯ ಗುಣ ಇದೆ, ಜೀರ್ಣ ಗುಣಗಳನ್ನು ಹೊಂದಿದೆ ಇದು. ಅದಕ್ಕೆ ತಂಬಳಿ ಮಾಡಿಕೊಂಡ್ರೆ ಊಟದ ನಂತರ ಒಂದು ತಂಬಳಿ ಕುಡಿದ್ರೆ 1 ಕಪ್ಪಷ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಲೆಮನ್ ಗ್ರಾಸ್ ಅಂತ ಯಾಕೆ ಕರೀತಾರೆ ಅಂದರೆ ನೋಡಿ, ಈ ಥರ ಸ್ಮೆಲ್ ಮಾಡಿದ್ರೆ ಇದು ಗರಿನ ಕಿತ್ತು ಒಳ್ಳೆ ಲಿಂಬೆಹಣ್ಣಿನ ಪರಿಮಳ ಬರುತ್ತೆ, ಅಷ್ಟು ಪರಿಮಳ ಘಮ ಘಮ. ಅದಕ್ಕೆ ಇದನ್ನು ಲೆಮನ್ ಗ್ರಾಸ್ ಅಂತ ಕರೀತಾರೆ ಅಂತ ಕಾಣುತ್ತೆ. ಇದನ್ನು ಮನೆಯ ಹಿತ್ತಲಿನಲ್ಲಿ ಅಥವಾ ಹಿಂದೆ ಮುಂದೆ ಜಾಗ ಇದ್ದರೆ ಹಾಕ್ಕೊಳ್ಬೋದು. ಇದನ್ನು ಲೋ ಮೇಂಟೆನೆನ್ಸ್ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಸ್ವಲ್ಪ ಬಿಸಿಲಿದ್ದರೆ ಸಾಕು, ಮತ್ತು ವಾರಕ್ಕೆ 2 ಟೈಮ್ 3 ಟೈಮ್ ನೀರು ಕೊಟ್ಟರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ನಾನೀಗ ಒಂದು 4 ಗರಿ ಕಿತ್ತು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಿಮಗೆ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ನಾನು ಪಾಟಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ, ಪಾಟಲ್ಲಿ ಕೂಡ ಬೆಳೆಸ್ಬೋದು. ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಗರಿನ ತೊಳೆದು ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಂತೂ ಆಗೋದೇ ಇಲ್ಲ, ಇದು ಹುಲ್ಲು ಆಗಿರೋದ್ರಿಂದ ನಾರು ರೀತಿ ಹಾಗೇ ಇರುತ್ತೆ, ರಫ್ ಇದು. ನೋಡಿ, ಇಷ್ಟಾಗಿದೆ. ಇದನ್ನು ಚೆನ್ನಾಗಿ ಹಳ್ಳಾಡಿಸಿ ಸೋಸ್ಕೊಳ್ಳೋಣ. ಗ್ರೀನ್ ಜ್ಯೂಸ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಎಂಥ ಕಲರ್ ಜ್ಯೂಸ್ ಅಂತ ಗೊತ್ತಾ. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ, ಗ್ರೀನಾಗಿ. ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ ಅಥವಾ ಲಿಂಬೆಹಣ್ಣಿನ ರಸ ಹಾಕಿ, ಇದಕ್ಕೆ ಸಿಹಿಗೆ ನೀವು ಕಲ್ಸಕ್ಕರೆ ಹಾಕ್ಕೊಂಡ್ರೆ ಕಲ್ಸಕ್ಕರೆ ತುಂಬ ಒಳ್ಳೆಯದು, ತಂಪು. ಅದೇ ರೀತಿ ಜೋನಿ ಬೆಲ್ಲ ಕೂಡ ಬೇಕಾದ್ರೂ ಹಾಕೋದು, ಬೆಲ್ಲ ಮಿಕ್ಸ್ ಮಾಡ್ಕೋಬೋದು. ಬೆಲ್ಲ ಪಿತ್ತ ಶಮನಕಾರಿ ಕೂಡ. ನಾನಿಲ್ಲಿ ಹನಿ ಹಾಕ್ತಾಯಿದ್ದೀನಿ, ಹನಿನೂ ಕೂಡ ಒಳ್ಳೆಯದು ಅಂತ ಹನಿ ಹಾಕ್ತಾಯಿದ್ದೀನಿ. ಸಕ್ಕರೆ ಯೂಸ್ ಮಾಡ್ಕೊಳ್ಳೋರು ಬೇಕಾದ್ರೆ ಮಾಡ್ಕೊಳ್ಬೋದು. ನೋಡಿ, ನಾನು 2 ಸ್ಪೂನ್ ಹನಿ ಹಾಕ್ತಾಯಿದ್ದೀನಿ. ಈಗ ನಮಗೆ ಚಿಲ್ಲಾಗಬೇಕು, ತುಂಬ ಕೋಲ್ಡಾಗಿರಬೇಕು ಅನ್ನೋದಾದರೆ ಐಸ್ ಕ್ಯೂಬ್ಸ್ ಹಾಕ್ಬೋದು. ಈ ಐಸ್ ಕ್ಯೂಬ್ಗಿಂತನೂ ಮಡಿಕೆ ನೀರಲ್ಲಿ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನನ್ನ ಹತ್ರ ಮಡಿಕೆ ನೀರು ಖಾಲಿಯಾಗಿದ್ದೆ, ಹಾಗಾಗಿ 1-2 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ನೋಡಿ, ಮಜ್ಜಿಗೆ ಹುಲ್ಲಿನ ಜ್ಯೂಸು, ತಂಪಾದ ಜ್ಯೂಸು, ಆರೋಗ್ಯಕರವಾದ ಜ್ಯೂಸು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ಥರ ವಿಡಿಯೋಗಳನ್ನ ನಿಮಗೆ ಹಾಕ್ತೀನಿ.